ಅವ್ರ ಹಳಿ ಮಿತ್ರ ಜಮೀರ್ ಅಹಮದ್ ಖಾನ್ ಅವರು ತಿಂತಾರೆ ಹೇಳ್ತಾರೆ. HDK ಅವರ 2019 ನಿಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾಡಿದ್ದಲ್ರಿ 15%. ಈಗ ನೀವು ವಿರೋಧ ಮಾಡ್ತೀರಿ. ಏನಿದು BJP ಹೋದ್ರೆ ಒಂದು ಮಾತಾಡ್ತೀರಿ, ನಮ್ಮಲ್ಲಿದ್ರೆ ಇನ್ನೊಂದು ಮಾತಾಡ್ತೀರಿ, ಎರಡು ಡಬಲ್ಗೆ ಬ್ಯಾಕ್ ಮಾಡ್ತೀರಿ. ಕುಮಾರಸ್ವಾಮಿಗಳ ಅವ್ನು ಸ್ಪಷ್ಟವಾಗಿ ಜಮೀರ್ ಅಹಮದ್ ಅವ್ರು ಕೇಳ್ತಾ ಇದ್ದಾರೆ. ಇಬ್ಬರು ಕಾಲ ದೋಸ್ತರನ್ನ ಚಡ್ಡಿ ದೋಸ್ತರ, ಇವತ್ತು ದೊಡ್ಡ ಪ್ರಬಲ ಒಬ್ಬರು ವಿರೋಧಿಗಳು. ಮತ್ತು ಯಾವ ದೋಸ್ತರಕ್ಕವ್ರು ಗೊತ್ತಿಲ್ಲ. ಇವರು ಯಾವಾಗ ದೋಸ್ತರಾಗ್ತಾರೋ ಯಾವಾಗ ವೈರಿಗಳಾಗ್ತಾರೋ ಲಾಭ ಕಡೆ ಬರುತ್ತೆ. ನಾವು ಹೇಳ್ತಿಲ್ಲ ಕನ್ನಡದಲ್ಲಿ ಮಳೆ ಬಂದ ಕಡೆ ಛತ್ರಿ ಅಂತ. ಆ ರೀತಿಯಾಗಿ ಈ ರಾಜಕೀಯ ಪಕ್ಷಗಳ ಜನ ಛತ್ರಿ ಜನ ಅಂದರೂ ಅಡ್ಡಿ ಇಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು, ಕೇವಲ ಒಬ್ರಿಗೆ ಅಂತಲ್ಲ. ಇವತ್ತೇನು ಅವ್ರು ಮಾರ್ಗಸೂಚಿ ಪ್ರಕಾರ ಇವ್ರು ಮಾಡಿದ್ದು ಹೇಳ್ತಾರೆ. ಅದೇ ಕಾಲಕ್ಕೆ BJPಗೆ ಇಲ್ಲ ಇದು ತುಷ್ಟೀಕರಣ, ಮುಸಲ್ಮಾನರು ಒಪ್ಪಿಸ್ಕೊಳಕ್ಕಂತ ಹೇಳ್ತಾ ಹಿಂದೂಗಳೆಲ್ಲ ಒಂದು ಕಡೆ ಮಾಡುವಂಥದ್ದು. ಕೆಳಜಾತಿಯಲ್ಲಿ ಮೇಲ್ಜಾತಿಯಲ್ಲಿ ನಾವೆಲ್ಲ ಒಂದು, ಹಿಂದೂ ಆಲ್ ಒನ್ ಅಂತ ಹೇಳ್ಬೋದು ಹೋಗೋದು. ಮತ್ತು ಎಲ್ಲ ಒಂದು ಲಾಭದ ವಿಷಯ ಬಂದಾಗ ಕೆಲವು ಕಾರ್ಪೊರೇಟ್ಗಳಿಗೆ, ಮೇಲ್ವರ್ಣೀಯ ಕಾರ್ಪೊರೇಟ್ಗಳಿಗೆ ವ್ಯಾಪಾರಸ್ಥರ ಅನುಕೂಲ ಮಾಡಿಕೊಡೋದು. ಅಲ್ಲಿಯೂ ಅದು ಇಲ್ಲೂ ಅದ. ಇಲ್ಲೇ ಜಾತಿ ಹೆಸರು ಮತ್ತೆ ಹೆಸರು ಮಾಡೋದು, ಅಲ್ಲೇ ಧರ್ಮ ಹೆಸರು ಮಾಡೋದು. ಮತ್ತು ಎಲ್ಲರೂ ಕೊಡಿಗೆ ಯಾರಿಗೆ ಹೆಲ್ಪ್ ಮಾಡೋದು? ಕಾರ್ಪೊರೇಟ್ಗಳಿಗೆ ಅಂತ. ಪಾರ್ಟಿ ಫಂಡ್ ಯಾರು ಕೊಡೋದಲ್ಲ ಅವ್ರಿಗೆ ಜೈ, ಅವ್ರಿಗೆ ಪರ ಇದ್ದಂಥ ಕಾನ್ಸ್ಟಿಟ್ಯೂಷನ್. ಅದಕ್ಕಾಗಿ ಈ ದೇಶದ 62% ದುಡ್ಡು ಈ ಕಾರ್ಪೊರೇಟ್ಗಳ ಕೈಯಾಗ, ಮೇಲ್ವರ್ಗರ ಕೈಯಾಗ, ಮೇಲ್ವರ್ಗದವ್ರ ಕೈಯಾಗ. ನಮಗಾಗೇನು ಗಳಗಂಟೆ ಏನೂ ಇಲ್ಲ ಅಂದಾಗ 62% ಹೋದ್ರೆ ಉಳಿತಷ್ಟು. ಮಧ್ಯಮ ವರ್ಗದವರು ಅವರು 10-15% ತೊಗೊಳ್ತಾರೆ. ಎಷ್ಟು ಉಳಿತು? 10-15%, 10-15%ದಾಗ ಈ ನಾಡಿನ